ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶೆಟ್ಟಿ ಡಿಜಿಟಲ್ ಲೈಫ್ ಯೂಟ್ಯೂಬ್ ಚಾನಲ್. ನಂದು ಸೂಪರ್ ಆಗಿದೆ, ನೀವು ಕೂಡ ಸೂಪರ್ ಆಗಿದೆ ಅನಿಸ್ತೇನೆ. ಈ ಹೊಸ ಮಾಡೆಲ್ ಬಂದಿದೆ ಓಪ್ಪೋ ಅವರದ್ದು. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಕವಿತಾ ಸೋನ್. ಎಸ್ ಸರ್ ಹೇಳಿದಂಗೆ ಇವತ್ತು ನಾನು ಹೊಸ ಮಾಡೆಲ್ ಜೊತೆ ನಿಮಗೆ ವಿಡಿಯೋ ಮಾಡ್ಲಿಕ್ಕೆ ಅಂತ ಬಂದಿದ್ದೀನಿ. ಅದು ಯಾವ ಮಾಡೆಲ್, ಯಾವ ಬ್ರ್ಯಾಂಡ್, ಯಾವ ಸೀರೀಸ್, ಎಸ್ ಎಲ್ಲರೂ ಎಕ್ಸೈಟ್ ಆಗಿದ್ದಾರೆ. ಇವತ್ತು ಹೊಸ ಮಾಡೆಲ್ ಜೊತೆ ಬಂದೆ, ಯಾಕಂದರೆ ಇತ್ತೀಚೆಗೆ ಯಾವ ಮೊಬೈಲು ಲಾಂಚ್ ಆಗಿಲ್ಲ, ಮಾಡೆಲ್ ಬಂದಿಲ್ಲ. ಸೊ ಇವತ್ತು ಯಾವ ಮಾಡೆಲ್ ಬಗ್ಗೆ ವಿಡಿಯೋ ಮಾಡ್ತೀನಿ. ಎಸ್ ದಿಸ್ ಇಸ್ ನ್ಯೂ ಮಾಡೆಲ್, ಒಪ್ಪೋದವರು ಬಿಟ್ಟಿದ್ದಾರೆ. ಸೊ ಆ ಮಾಡೆಲ್ ಯಾವುದಂದ್ರೆ ಹೊಸ ಮಾಡೆಲ್ ಓನ್ಲಿ ಒಪ್ಪೋ K12X 5G. ಎಸ್ ತುಂಬಾ ಒಳ್ಳೆ ಚಾರ್ಜಿಂಗ್ ಸ್ಪೀಡ್ ಅಲ್ಲಿ ಮೊಬೈಲ್ ಮಾಡೆಲ್ ಕೊಟ್ಟಿದ್ದಾರೆ. ಎಸ್ ಸೊ ನಾನಿದ ನಿಮ್ಗೆ ಅನ್ಬಾಕ್ಸಿಂಗ್ ಮಾಡಿ ಇದರ ಫೀಚರ್ಸ್ ಆಲ್ರೆಡಿ K12X ಅನ್ನ ಅನ್ಬಾಕ್ಸಿಂಗ್ ಮಾಡಿದ್ರು. ಸೊ ಇದ್ರ ಫೀಚರ್ಸ್ ಹೇಗಿದೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಪ್ಲೀಸ್ ಆನ್ ಮಾಡುವ. ಇವಾಗ ಕಲರ್ ಅಂತೂ ತುಂಬ ಲುಕ್ಕಿಂಗ್ ಆಗಿ ಕೊಟ್ಟಿದ್ದಾರೆ. ನಿಮ್ಗೆ ಇದರಲ್ಲಿ 2 ಕಲರ್ ಆಫ್ ವೇರಿಯೇಷನ್ ಕೊಟ್ಟಿದ್ದಾರೆ. ಒಂದು ಬ್ರೀಸ್ ಬ್ಲೂ ಅಂತ, ಇನ್ನೊಂದು ಮಿಡ್ ನೈಟ್ ವೈಲೆಟ್ ಅಂತ. ಸೊ 2 ಕಲರ್ ಆಫ್ ವೇರಿಯೇಷನ್ ಕೊಟ್ಟಿದ್ದಾರೆ. ಹೇಗೆ 2 ಕಲರ್ ವೇರಿಯೇಷನ್ ಕೊಟ್ಟಿದ್ದಾರೋ ಹಾಗೆ ನಿಮಗೆ 2 GB ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ. ಒಂದು 6 GB 128, ಹಾಗೆ ಇನ್ನೊಂದು 8 GB 256 2 GB ಅದು ವೇರಿಯೇಷನ್ ಕೊಟ್ಟಿದ್ದಾರೆ. ನೋಡ್ತಿರ್ಬೋದು, ನ್ಯೂ ಕಲರ್, ನ್ಯೂ ಲುಕ್ಕಿಂಗ್, ನೋಡ್ಲಿಕ್ಕೆ ತುಂಬ ಲುಕ್ಕಿಂಗ್ ಆಗಿದೆ. ನಾನು ಇವತ್ತು ನಿಮಗೆ ಬ್ರೀಸ್ ಬ್ಲೂ ಅನ್ನ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಿದ್ದೀನಿ. ನಾನು ಯಾವತ್ತು ಹೈಲೈಟ್ ಯಾವ ಕಲರ್ ಇದೆ ಆ ನಮ್ಮ ಕಲರನ್ನು ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ಯಾವತ್ತು ತೋರಿಸ್ತಿದ್ದೆ. ಸೊ ಇವತ್ತು ಈ ಕಲರ್ ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಿದ್ದೀನಿ. ಎಸ್ ನನಗೆ ಈ ಮಾಡೆಲನ್ನು ಓಪನ್ ಮಾಡಿದೆ. ಸೊ ಇದರಲ್ಲಿ ನಿಮಗೆ ಕ್ಯಾಮರಾ ಆಗಿರ್ಬೋದು 32 MP ಬ್ಯಾಕ್ ಕ್ಯಾಮರಾ ಕೊಟ್ಟಿದ್ದಾರೆ ಇಲ್ಲಿ. ಹಾಗೆ ಇದರಲ್ಲಿ 2 MP ಕ್ಯಾಮರಾ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಫ್ರಂಟ್ ಕ್ಯಾಮರಾ 8 MP ಕೊಟ್ಟಿದ್ದಾರೆ. ಕಮ್ಮಿ ಬಜೆಟಿಗೆ ಕೊಟ್ಟಿದ್ದಾರೆ. ಪ್ರೊಸೆಸರ್ ಹೇಗೆ ಕೊಟ್ಟಿದ್ದಾರೆ, ಎಸ್ ಒಳ್ಳೆ ಗುಡ್ ಪ್ರೊಸೆಸರ್ ಕೊಟ್ಟಿದ್ದಾರೆ. ನಿಮಗೆ ಡೈಮೆನ್ಸಿಟಿ 6300 ಆಕ್ಟೋಕೋರ್ ಪ್ರೊಸೆಸರ್ ಕೂಡ ಕೊಟ್ಟಿದ್ದಾರೆ. ಒಳ್ಳೆ ಪ್ರೊಸೆಸರ್ ಈ ಮೊಬೈಲಲ್ಲಿ ಕೊಟ್ಟಿದ್ದಾರೆ. ಹಾಗೆ ನೀವು ಅಬೌಟ್ ಡಿವೈಸ್ಗೆ ಹೋದ್ರೆ ನಿಮಗೆ ಮಾಡೆಲ್ ಹಾಗೆ ಸ್ಟೋರೇಜ್ GB ಎಲ್ಲನೂ ನೋಡ್ತಿರ್ಬೋದು. ಬ್ಯಾಟ್ರಿ ಕೆಪಾಸಿಟಿ ತುಂಬ ಜಾಸ್ತಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಎಲ್ಲ ಮೊಬೈಲಲ್ಲಿ 5000 mAh ಬ್ಯಾಟ್ರಿ ಕೊಡ್ತಿದ್ದಾರೆ. ಎಸ್ ಬಟ್ ಈ ಮೊಬೈಲಲ್ಲಿ ನಿಮಗೆ 5100 mAh ಬ್ಯಾಟ್ರಿ ಕೆಪಾಸಿಟಿ ಕೂಡ ಕೊಟ್ಟಿದ್ದಾರೆ. ಹಾಗೆ ಇದು ಚಾರ್ಜಿಂಗ್ ಸ್ಪೀಡ್ ಸೂಪರ್ ಚಾರ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಇಷ್ಟರವರೆಗೆ 33 ವ್ಯಾಟ್ ಕೊಡ್ತಿದ್ರು, ಬಟ್ ಈ ಮೊಬೈಲಲ್ಲಿ ನಿಮಗೆ 45 ವ್ಯಾಟ್ ಸೂಪರ್ ಚಾರ್ಜಿಂಗ್ ಸ್ಪೀಡ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ಒಂದು ಸ್ಪೆಷಲ್ ಫೀಚರ್ಸ್ ಕೂಡ ಕೊಟ್ಟಿದ್ದಾರೆ. ಅದೇನಂದ್ರೆ ಲೈವ್ ಅನ್ಸ್ಟಾಪೇಬಲ್ ಟಚೇಬಲ್ ಅಂತ. ಎಸ್ ಅಂಡರ್ 15K ಮಾಡೆಲಲ್ಲಿ ನಿಮಗೆ ಇದು ಫಸ್ಟ್ ಟೈಮ್ ಈ ಫೀಚರ್ಸ್ ಅನ್ನು ಕೊಡ್ತಿರೋದು. ನೀವು ಕೇಳ್ತಿದ್ರೆ ನಾನು ಹೇಳ್ತಿದ್ದೆ ನಿಮಗೆ K12X ಕೇಸಸ್ ತುಂಬ ರೇರ್ ಆಗಿ ನಿಮ್ಗೆ ಮಾಡೆಲ್ ಬರುತ್ತೆ. ಕೇಸಸ್ ತುಂಬ ಗ್ಯಾಪ್ ತಗೊಳುತ್ತೆ ಲಾಂಚ್ ಆಗಬೇಕಂತ. ಎಸ್ ಅವರ ಮಾಡೆಲ್ ಅಷ್ಟೇ ನಿಮಗೆ ಕ್ವಾಲಿಫೈ ಆಗಿ ಕೊಟ್ಟಿರ್ತಾರೆ. ಸೊ ಅದೇ ಥರ ಇದರಲ್ಲಿ ಒಂದು ಸ್ಪೆಷಲ್ ಫೀಚರ್ಸ್ ಇದೆ. ಏನಂದರೆ ಇನ್ ಕೇಸ್ ನಾವು ವಾಟರ್ ಟಚ್ ಮಾಡುವಾಗ ನಮಗೆ ಟಚ್ ಆಗೋದಿಲ್ಲ, ಸ್ಮೂತ್ ಟಚ್ ಆಗೋದಿಲ್ಲ. ಹಾಗೆಯೇ ಟಚಿಂಗ್ ಕ್ಲಿಯರ್ ಆಗಿರೋದಿಲ್ಲ. ಈಗ ಒಂದು ನೀರು ಬಿದ್ದ ತಕ್ಷಣ ಟಚ್ ಆಗೋದಿಲ್ಲ ಫೋನ್. ಸೊ ಇದರಲ್ಲಿ ಈ ಮಾಡೆಲಲ್ಲಿ ನೀರು ಬಿದ್ದ ತಕ್ಷಣ ಅದು ಅನ್ಸ್ಟಾಪೇಬಲಲ್ಲಿ ಟಚ್ ಆಗುತ್ತೆ. ಈಗ ವರ್ಕ್ ಮಾಡ್ಲಿಕ್ಕೆ ಆಗದಿದ್ರೆ ಇದರಲ್ಲಿ ಏನಾದರೂ ನೀರು ಡ್ರಾಪ್ ಇದ್ರೆ ನಿಮಗೆ ಇದು ಟಚ್ ಆಗುತ್ತೆ ಫೋನು. ಅದೊಂದು ಸ್ಪೆಷಲ್ ಫೀಚರ್ಸ್ ಅಂಡರ್ 15K ಅಲ್ಲಿ ಕೊಟ್ಟಿದ್ದಾರೆ. ಅದಕ್ಕಿಂತ ಜಾಸ್ತಿ ನಾನು ಮೆನ್ಷನ್ ಮಾಡೋದಿಲ್ಲ ಯಾವ ಮಾಡೆಲ್ ಅಂತ, ಬಟ್ ಅಂಡರ್ 15K ಅಲ್ಲಿ ಇದೆ ಫಸ್ಟ್ ಟೈಮ್ ನಿಮಗೆ ಈ ಮಾಡೆಲ್ ಕೊಡ್ತಿರೋದು. ಹಾಗೆ ನಿಮ್ಗೆ ಇದರದ್ದು ಡಿಸ್ಪ್ಲೇ ಕೂಡ ನೋಡ್ತಿರ್ಬೋದು. 6.67 ಇಂಚ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಎಲ್ಲರೂ ನೋಡ್ತಿರ್ಬೋದು ನಿಮ್ಗೆ ಯಾವ ಡಿಸ್ಪ್ಲೇ ಅಂತ ಎಕ್ಸೈಟ್ ಆಗಿದೆಯಾ, ಯಾವ ಡಿಸ್ಪ್ಲೇ ಯಾವುದು ಲಾಂಚ್ ಮಾಡ್ತೀರಿ. ಎಸ್ ಇದರಲ್ಲಿ ಒಂದು LCD ಡಿಸ್ಪ್ಲೇ ನಿಮಗೆ ಕೊಟ್ಟಿದ್ದಾರೆ. ತುಂಬ ಕಮ್ಮಿ ಬಜೆಟ್ಗೆ LCD ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸೊ ತುಂಬ ಒಳ್ಳೆ ಕ್ವಾಲಿಟಿ ಕೂಡ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ನಿಮಗೆ ಪ್ರೊಸೆಸರು ಹಾಗೇನೆ ಕೊಟ್ಟಿದ್ದಾರೆ. ಹಾಗೆ ಇದು ಟಚ್ ಕೂಡ ಆಗಿರ್ಬೋದು, ತುಂಬ ಲುಕ್ಕಿಂಗ್ ಆಗಿದೆ. ಬ್ಯಾಕ್ ಪ್ಯಾನಲ್ ಆಗಿರ್ಬೋದು ಗ್ಲಾಸ್ ಟೈಪಲ್ಲಿ ಬ್ಯಾಕ್ ಪ್ಯಾನಲ್ ಇದೆ. ಹಾಗೆ ಇದರದ್ದು ಬ್ರೈಟ್ನೆಸ್ ಕೂಡ 1000 nits ಆಫ್ ಬ್ರೈಟ್ನೆಸ್ ಕೂಡ ಕೊಟ್ಟಿದ್ದಾರೆ. ಕಮ್ಮಿ ಕೊಟ್ಟಿಲ್ಲ, ರೇಟ್ ಕಮ್ಮಿ ಇದೆ, ಅದರಲ್ಲಿ ಏನು ಕಮ್ಮಿ ಕೊಟ್ಟಿದ್ದಾರೆ, ಫೀಚರ್ಸ್ ಕಮ್ಮಿ ಕೊಟ್ಟಿದ್ದಾರೆ ಹೇಳೋ ಮತ್ತೆ ಈ ಮಾಡೆಲ್ಗೆ ಬರೋದಿಲ್ಲ. ಯಾಕಂದರೆ ಬ್ರೈಟ್ನೆಸ್ ಕೂಡ ನಿಮಗೆ 1000 nits ಆಫ್ ಪಿಕ್ ಬ್ರೈಟ್ನೆಸ್ ಕೂಡ ಕೊಟ್ಟಿದ್ದಾರೆ ಈ ಮಾಡೆಲ್. ಗೇಮಿಂಗ್ ಅವರಿಗೆ ಕೂಡ ತುಂಬಾ ಒಳ್ಳೆದುಂಟು. ಎಸ್ ಗೇಮ್ ಕೂಡ ಆಡ್ಬೋದು. ಸ್ಟೋರೇಜ್ ಕೂಡ ಕೆಪಾಸಿಟಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇದು IP54 ವಾಟರ್ ಆ್ಯಂಡ್ ಡಸ್ಟ್ ರೆಸಿಸ್ಟೆನ್ಸ್ ಕೂಡ ಆಗಿದೆ. ಕೇಳ್ತಿದ್ರು ಎಲ್ಲರೂ ಹೈ ಬಜೆಟ್ಗೆ ಮಾತ್ರ IP ಕ್ವಾಲಿಫೈ ಆಗೋದಾ, IP54 ಬರೋದಾ, IP59 ಹಾಗೆಲ್ಲ ಬರೋದಾ? ನೋ. ಇವತ್ತು ಅಂಡರ್ 15K ಮಾಡೆಲಲ್ಲೂ ಕೂಡ ನಿಮಗೆ IP54 ವಾಟರ್ ಆ್ಯಂಡ್ ಡಸ್ಟ್ ರೆಸಿಸ್ಟೆನ್ಸ್ ಕೂಡ ಈ ಮಾಡೆಲ್ಗೆ ಕೊಟ್ಟಿದ್ದಾರೆ. ಹಾಗೆ ಇದು ತುಂಬ ಲುಕ್ಕಿಂಗ್ ಆಗಿರೋದು, ಯಾಕಂದರೆ ಇದು ಲೈಟ್ ಕ್ವಾಲಿಟಿ ಕೂಡ ಅಷ್ಟೇ ಒಳ್ಳೆಯದಾಗಿದೆ. ನಿಮಗೆ ನೋಡ್ತಿರ್ಬೋದು ಇಲ್ಲಿ. ಇದು ಕೂಡ ಆಂಡ್ರಾಯ್ಡ್ 14 ವರ್ಷನ್ ಕೂಡ ಆಗಿದೆ, ಅಪ್ಡೇಟೆಡ್ ವರ್ಷನ್ ಕೂಡ. ಸ್ಕ್ರೀನ್ ಸೈಜ್ ಕೂಡ ಇಲ್ಲಿ ನೋಡ್ತಿರ್ಬೋದು 16.94 ಸೆಂಟಿಮೀಟರ್ ನಿಮಗೆ ಸ್ಕ್ರೀನ್ ಸೈಜ್ ಕೊಟ್ಟಿದ್ದಾರೆ. ಹಾಗೆ ಇದರ ವೆಯ್ಟ್ ತುಂಬ ಜಾಸ್ತಿ ಏನಿಲ್ಲ, 186 ಗ್ರಾಮ್ಸ್ ಕೂಡ ಇರೋದು. ಜಾಸ್ತಿ ವೆಯ್ಟು ಕೊಟ್ಟಿಲ್ಲ, ತುಂಬ ಮೀಡಿಯಂ ಸ್ಲಿಮ್ ಆಗಿ ಕೊಟ್ಟಿದ್ದಾರೆ. ಕ್ಯಾಮರಾ ಆಗಿರ್ಬೋದು, ಚಾರ್ಜಿಂಗ್ ಸ್ಪೀಡ್ ಆಗಿರ್ಬೋದು ಎಲ್ಲನೂ ತುಂಬ
ಮೀಡಿಯಂ ಬಜೆಟ್ ಆಗಿ ನಿಮಗೆ ಯಾವ ಬಜೆಟ್ ಬೇಕು ಆ ಬಜೆಟ್ಗೆ ತುಂಬ ಸ್ಮೂತ್ ಆಗಿದೆ. ಟಚಿಂಗ್ ಕೂಡ ತುಂಬ ಸ್ಮೂತಾಗಿ ಮಾಡ್ಬೋದು. ಹಾಗೇನೆ ಇದು ಪ್ರೀಮಿಯಂ ಗೇಮಿಂಗ್ ಡಿಸೈನ್ ಅಂತ ಕೂಡ ಹೇಳ್ಬೋದು. ತುಂಬ ಡಿಸೈನ್ ತುಂಬ ಲುಕಿಂಗ್ ಆಗಿದೆ. ಹಾಗೇನೆ ಇದು 120 Hz ಅಲ್ಟ್ರಾ ರಿಫ್ರೆಶ್ ರೇಟ್ ಕೂಡ ಈ ಮಾಡೆಲ್ಗೆ ಇದೆ. ಗೇಮಿಂಗ್ ಅವರಿಗೆ ತುಂಬಾ ಒಳ್ಳೆಯದು, ಅವರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾವೆಲ್ಲ ಗೇಮಿಂಗ್ ಕೂಡ ಒಳ್ಳೆಯದು. ಹಾಗೆ ಇದು 360 ಪ್ರೂಫ್ ಡ್ಯಾಮೇಜ್ ಪ್ರೂಫ್ ಕೂಡ ಇದೆ. ಬಾಡಿ ಆಗಿರ್ಬೋದು, ಏನೇ ಫೀಚರ್ಸ್ ಇರ್ಬೋದು, ಅದೊಂದು 360 ಡಿಗ್ರಿ ಡ್ಯಾಮೇಜ್ ಕೂಡ ಪ್ರೊಟೆಕ್ಷನ್ ಕೂಡ ಇದೆ ಇದಕ್ಕೆ. ಸೊ ಫೀಚರ್ ತುಂಬಾ ಒಳ್ಳೇದಿದೆ. ಸೊ ಬಜೆಟ್ ಜಾಸ್ತಿ ಏನು ಕೊಟ್ಟಿಲ್ಲ ನಿಮಗೆ, ಅರೌಂಡ್ 15K ಅಂಡರ್ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಯಾರಿಗಾದ್ರೂ ಈ ಮಾಡೆಲ್ ಬೇಕು, ಕೆಲವರು K ಸೀರೀಸೇ ಬೇಕಂತ ಇರ್ತಾರೆ. ಸೊ ಅವರಿಗೋಸ್ಕರ ಇದಕ್ಕಿಂತ ಮುಂಚೆ K10 4G ತುಂಬ ರನ್ನಿಂಗಲ್ಲಿ ಇತ್ತು. ಹಾಗೆಯೇ ಈ ಸತಿ K12X ಅಂತ ಕೊಟ್ಟಿದ್ದಾರೆ. ಕಲರ್ ಕೂಡ ಲುಕ್ಕಿಂಗ್ ಆಗಿದೆ ನಿಮಗೆ, ನ್ಯೂ ಕಲರ್ ಹೇಳ್ಬೋದು, ಯಾಕಂದರೆ ಬೇರೆ ಕಲರ್ನು ಡ್ಯುಯಲ್ ಕಲರ್ ಕೂಡ ಇದೆ ಇದರಲ್ಲಿ. ಸೊ ಅದಕ್ಕೋಸ್ಕರ ನಮ್ಗೆ ಯಾರಿಗಾದರೂ ಡೆಮೋ ನೋಡಬೇಕು, ಕ್ವಾಲಿಟಿ ನೋಡಬೇಕು, ಕ್ಯಾಮರಾ ನೋಡಬೇಕು, ಇದರ ಸ್ಮೂತ್ನೆಸ್ ಹೇಗಿದೆ ಅಂತ ನೋಡಬೇಕು. ಸೊ ಆದಷ್ಟು ಬೇಗ ನಮ್ಮ ಶಾಪಿಗೆ ವಿಸಿಟ್ ಮಾಡಿ. ಸೊ ಹಾಗೆ ನಿಮಗೆ ಒಂದು ಕವರ್ ಕೂಡ ಕೊಟ್ಟಿದ್ದಾರೆ. ಇದು ತುಂಬ ಲುಕಿಂಗ್ ಆಗಿದೆ ಕವರ್ ಕೂಡ ನಿಮಗೆ. ಗ್ರಿಪ್ ಕವರ್ ಆಗಿರ್ಬೋದು ಇದು, ಯಾಕಂದರೆ ತುಂಬ ಗ್ರಿಪ್ ಆಗಿದೆ ನಿಮಗೆ, ಹಿಡ್ಕೊಳ್ಳಿಕ್ಕೆ ಆಗ್ಬೋದು. ಶೀಲ್ಡ್ ಕೇಸಲ್ಲಿ ಒಂದು ಚಿಪ್ ಹ್ಯಾಂಡ್ ಶೀಲ್ಡ್ ಕೇಸಲ್ಲಿ ಇದೆ ಈ ಕವರ್. ಹಾಗೆ ನಿಮಗೆ 45 ವ್ಯಾಟ್ ಚಾರ್ಜಿಂಗ್ ಅಡಾಪ್ಟರ್ ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಸಿ ಪಿನ್ ಕೇಬಲ್ ಕೂಡ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಸಿ ಪಿನ್ ಕೇಬಲ್ ಕೂಡ ಇದೆ. ಸಿಮ್ ಟ್ರೇ ರಿಮೂವರ್ ಕೂಡ ಇದೆ. ಹಾಗೆಯೇ ವ್ಯಾರಂಟಿ ಕೇಸ್ ಕೂಡ ಇದೆ ನಿಮಗೆ. ಗೈಡ್ ಕೇಸ್, ಏನಾದರೂ ಕ್ವಿಕ್ ಗೈಡ್ ಅಂತ. ಸೊ ಅದರ ಬಗ್ಗೆ ಫೀಚರ್ಸ್ ಏನು ಗೊತ್ತಿಲ್ಲ, ಏನಾದರೂ ಎಕ್ಸ್ಪ್ಲೇನ್ ಸಿಗಲಿಲ್ಲ, ಯಾರಿಗಾದರೂ ಫೀಚರ್ ಮರ್ತೋಯ್ತು, ಸೊ ಇದನ್ನು ಯೂಸ್ ಮಾಡ್ಕೊಂಡು ನೀವು ಫೀಚರ್ಸ್ ಕೂಡ ನೋಡ್ಬೋದು. ಕೆಲವೊಂದು ಫೀಚರ್ಸ್ ನಿಮಗೆ ಈ ಬಾಕ್ಸಲ್ಲಿ ನೋಡಲಿಕ್ಕೆ ಸಿಗುತ್ತೆ, ಬಟ್ ಇನ್ ಕೇಸ್ ಕೆಲವೊಂದು ಫೀಚರ್ಸ್ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಬೇಕು, ಲೈಕ್ ಮಾಡಬೇಕು. ಹಾಗೇನು ಯಾವತ್ತೂ ನಿಮ್ಮ ಸಪೋರ್ಟ್ ಹೀಗೆ ನಮ್ಗೆ ಇರ್ತಾ ಇರಬೇಕು. ಸೊ ಪ್ಲೀಸ್ ಆದಷ್ಟು ಬೇಗ ಬನ್ನಿ. ಇನ್ನಂತೂ 15 ಆಗಸ್ಟ್ ಬರ್ತಾನೆ ಇದೆ. ಸೊ ಆಫರ್ ಪುನಃ ಸ್ಟಾರ್ಟ್ ಆಗುತ್ತೆ ನಮ್ದು, ಎಷ್ಟು ಆಫರ್ಸ್. ಸೊ ವಿಡಿಯೋ ನೋಡಿದವನು ಸರಿ ಹೇಳ್ದಂಗೆ ಸ್ಪೆಷಲ್ ಆಫರ್ ಇದ್ದೇ ಇರುತ್ತೆ ನಮ್ಮ ಕಡೆಯಿಂದ. ಸೊ ಆದಷ್ಟು ಬೇಗ ನಮ್ಮ ಶಾಪ್ಗೆ ವಿಸಿಟ್ ಮಾಡಿ, ಡೆಮೋ ಡಮ್ಮಿ ಏನಿದೆಯೋ ಅದನ್ನೆಲ್ಲ ನೋಡಿ ನೀವು. ನಾವೊಂದು ಹೇಳ್ತೀನಿ, ಎಲ್ಲ ಶಾಪಿಗೆ ವಿಸಿಟ್ ಮಾಡಿ ನಮಗೆ ಫಸ್ಟ್ ಕೆಲವೊಂದು ಹೇಳ್ತಾರೆ ನಮ್ಮ ಶಾಪ್ಗೆ ಬಂದು ವಿಸಿಟ್ ಮಾಡಿ ಒಮ್ಮೆ ನೋಡಿ ಅಂತ. ನಾನು ಯಾವತ್ತೂ ಹೇಳಲ್ಲ, ಎಲ್ಲ ಶಾಪಿಗೆ ಹೋಗಿ ನಮ್ಮ ಶಾಪಿಗೆ ಬನ್ನಿ. ಲಾಸ್ಟ್ ನಾನು ಬೆಸ್ಟ್ ಪ್ರೈಸಲ್ಲಿ ನಿಮಗೆ ಕ್ವಾಲಿಫೈ ಮೊಬೈಲನ್ನು ನಾನು ನಿಮ್ಗೆ ಕೊಡ್ತಿದ್ದೀನಿ. ಸೊ ಆದಷ್ಟು ಬೇಗ ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.